ಈ ವರ್ಷದ KFI ಬಾಕ್ಸ್ ಆಫೀಸ್ನ ನಂಬರ್ಸ್ಗಳನ್ನು ನೋಡಿಬಿಟ್ರೆ ಮಾತೇ ಬರ್ತಿಲ್ಲ ನನಗೆ. ಆ ಮಾತು ಬರಬೇಕು ಅಂದರೆ ಕಾಂತಾರ ಥಿಯೇಟರ್ಗೆ ಈ ವರ್ಷ ಬರಲೇಬೇಕು. ಆ್ಯಂಡ್ ಬಂದೇ ಬರ್ತೀವಿ ಅಂತ ಮತ್ತೊಮ್ಮೆ ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾ ತಂಡದ ಟೀಮ್. ಎಸ್, ಎಲ್ಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕನ್ನಡ ಮಿಸ್ಟರ್ ಫ್ರೆಂಡ್ಸ್. ರಿಷಬ್ ಶೆಟ್ಟಿ ಬರ್ತ್ಡೇಗೆ ಕಾಂತಾರ ಟೀಮ್ ಕಡೆಯಿಂದ ಒಂದು ಇಂಟೆನ್ಸ್ ಆಗಿರೋ ಪೋಸ್ಟರ್ನ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ, ಏನೇನ್ ಐಡನ್ ಎಲಿಮೆಂಟ್ಸ್ ಇದೆ ಅಂತ. ಹಾಗೇನೆ ಕಾಂತಾರ ಚಾಪ್ಟರ್ 1 ಸಿನಿಮಾದ ಮೇಜರ್ ಅಪ್ಡೇಟ್ಸ್ ನ ಈ ಒಂದು ವಿಡಿಯೋದಲ್ಲಿ ಹೇಳುವೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫಸ್ಟ್ ಅಪ್ಡೇಟ್ ವಿಚಾರಕ್ಕೆ ಬಂದ್ಬಿಡ್ತೀನಿ. ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅಂತೆ. ಸದ್ಯಕ್ಕೆ VFX ಅಂಡ್ ಡಬ್ಬಿಂಗ್ ಕೆಲಸಗಳು ನಡೀತಾ ಇವೆ. ಇನ್ನು ಮೇಜರ್ ಅಪ್ಡೇಟ್ ಬಂದು ವಾರ್ ಎಪಿಸೋಡ್ ಇದೆ ಅಂತೆ. ಕಾಂಪಿಟೇಟಿವ್ ಅಂಡ್ ಅದನ್ನ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಆಕ್ಷನ್ ಟೀಮ್ ಗಳ ಜೊತೆ ಸೇರಿ ಮಾಡಿದಾರಂತೆ. ಸುಮಾರು 500 ಜನ ಫೈಟರ್ಸ್ ಜೊತೆಗೆ 3000 ಜನ ಆ ವಾರ್ ಎಪಿಸೋಡ್ ಅಲ್ಲಿ ಕಾಣಿಸ್ಕೊಳ್ತಾರಂತೆ. ಈ ವಾರ್ ಎಪಿಸೋಡ್ ನ 25 ಎಕರೆ ಜಾಗದಲ್ಲಿ ಸುಮಾರು 45ರಿಂದ 50 ದಿನ ಶೂಟ್ ಮಾಡಿದಾರಂತೆ. ನಾನು ಇದನ್ನ ಬಿಹೈಂಡ್ ದ ಸೀನ್ಸ್ ನ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಯಾಕಂದ್ರೆ ಇಷ್ಟೊಂದು ಜನರನ್ನ ಸೆಟ್ ಅಲ್ಲಿ ಇಟ್ಕೊಂಡು ಶೂಟ್ ಮಾಡೋದು ಅಂದ್ರೆ ಅದು ತುಂಬಾ ಎಫರ್ಟ್ ನ ಡಿಸರ್ವ್ ಮಾಡುತ್ತೆ ಎಲ್ರ ಕಡೆಯಿಂದನು. ಅದು ಹೇಗೆ ಅಚೀವ್ ಮಾಡಿದ್ದಾರೆ ಅನ್ನೋದನ್ನ ನೋಡ್ಬೇಕು ಅಂದ್ರೆ ಅಟ್ಲೀಸ್ಟ್ ಟೀಸರ್ ಅಥವಾ ಟ್ರೈಲರ್ ಗಾದ್ರೂ ಕಾಯಲೇಬೇಕು. ಮೇ ಬಿ ಇನ್ನು ಮುಂದೆ ಶುರು ಮಾಡ್ಕೊಳ್ತಾರೆ ಅನ್ಸುತ್ತೆ ಪ್ರಮೋಷನ್ ಆಕ್ಟಿವಿಟೀಸ್ ಗಳನ್ನ. ಆಗಸ್ಟ್ ನಲ್ಲಿ ಕೆಲವು ಮೇಜರ್ ರಿಲೀಸ್ ಗಳಿವೆ. ಅವು ಬಂದು ಮಾಡ್ಬೇಕಾಗಿರೋದು ಸೌಂಡ್ ನ ಮಾಡಿ ಹೋಗ್ಬಿಟ್ರೆ ನಮ್ಮೂರು ಶುರು ಹಚ್ಕೋಬಹುದು. ಇಲ್ಲ ಅಂದ್ರೆ ಅದ್ರ ಮುಂಚೆನೆ ಟೀಸರ್ ಬಿಟ್ಟು 2 ಸಿನಿಮಾಗಳ ಜೊತೆ ಅಟ್ಯಾಚ್ ಮಾಡಿ ಬಿಟ್ರೆ ಇನ್ನೂ ಒಳ್ಳೇದು. ಹಾಗೆ ವಿಸಿಬಿಲಿಟಿ ಮತ್ತೆ ರೀಚ್ ಅನ್ನೋದು ಚೆನ್ನಾಗಿ ಸಿಗುತ್ತೆ ಅಂತ ಅಷ್ಟೇ. ಹಾಗೆ ಆಲ್ರೆಡಿ ರಿಲೀಸ್ ಆಗಿರೋ ಸಿನಿಮಾನ ಕಾಂತಾರ 2 ಅಂತ ಕನ್ಸಿಡರ್ ಮಾಡ್ತೀನಿ. ಈ ಸಿನಿಮಾ ಅವರೇ ಹೇಳಿರೋ ಹಾಗೆ ಕಾಂತಾರ 1 ಅಂತ ಹೇಳ್ತೀನಿ, ಕನ್ಫ್ಯೂಷನ್ ಬೇಡ ಅಂತ ಅಷ್ಟೇ. ಕಾಂತಾರ 2 ಅಲ್ಲಿ ಶಿವ ಅನ್ನೋ ಪಾತ್ರ ಏನಿತ್ತು ಅದು ಹೆವಿ ಅಗ್ರೆಸಿವ್ ಕ್ಯಾರೆಕ್ಟರ್ ಆಗಿತ್ತು. ನಾರ್ಮಲ್ ಆಗಿದ್ದಾಗ್ಲೇ ಆ ಕ್ಯಾರೆಕ್ಟರ್ ಅಲ್ಲಿ ಒಂದು ಫೋರ್ಸ್ ಅನ್ನೋದು ಕಾಣ್ತಾ ಇತ್ತು. ಇನ್ನು ಕಾಂತಾರ 1 ನಲ್ಲಿ ಸದ್ಯಕ್ಕೆ ಪೋಸ್ಟರ್ ಗಳನ್ನ ನೋಡ್ತಾ ಇದ್ರೆ ಆ ಪಾತ್ರ ಹೆವಿ ಫೆರೋಷಿಯಸ್ ಆಗಿ ಇದೆ. ಕಾಂತಾರ 2 ಸಿನಿಮಾದ ಪೋಸ್ಟರ್ ಗಳಲ್ಲಿ ಒಂದು ಕಾಡಲ್ಲಿ ಒಂದು ಸಣ್ಣ ಜಾಗದಲ್ಲಿ ಬೆಂಕಿ ಹತ್ತಿತ್ತು, ಆದ್ರೆ ಇಲ್ಲಿ ಇಡೀ ಕಾಡಿಗೆ ಬೆಂಕಿ ಹತ್ತಿದೆ. ಹಾಗೆ ಇಲ್ಲೂ ಕೂಡ ಒಂದು ಸರ್ಕಲ್ ಇದೆ. ಆದ್ರೆ ಇಂಟ್ರೆಸ್ಟಿಂಗ್ ವಿಚಾರ ಏನಂತಂದ್ರೆ ಅದ್ರೊಳಗಡೆ ಬೇರೆನೆ ಪ್ರಪಂಚ ಇರೋ ತರ ಕಾಣಿಸ್ತಾ ಇದೆ. ನೀವು ಅಬ್ಸರ್ವ್ ಮಾಡಿದ್ರೆ ಪೋಸ್ಟರ್ ಅಲ್ಲಿ ಹಗ್ಗನ ನೋಡ್ಬೋದು, ಸೀದಾ ಆ ಸರ್ಕಲ್ ಒಳಗಡೆನೆ ಹೋಗ್ತಾ ಇದೆ. ಇವನ್ ಫಸ್ಟ್ ಲುಕ್ ಅಲ್ಲಿನೂ ನೀವು ಅದನ್ನ ನೋಡ್ಬೋದು. ಆ ಹಗ್ಗದ ಸಹಾಯದಿಂದ ಸೈನಿಕರು ಕೆಳಗಡೆ ಇಳಿತಾ ಇದ್ದಾರೆ, ಇವನ್ ಈ ಕ್ಯಾರೆಕ್ಟರ್ ನ ಅಟ್ಯಾಕ್ ಮಾಡೋದಕ್ಕೆ. ಹಾಗೆ ಈ ಒಂದು ಪೋಸ್ಟರ್ ಸರ್ಕಲ್ ನಲ್ಲಿ ಎಲಿಮಿನೇಟೆಡ್ ಗಳು ಏನೆಲ್ಲ ಹಾಕಿದ್ದಾರೆ ಅಂತ ನೋಡೋದಾದ್ರೆ, ಒಂದು ಕಡೆ ಕುದುರೆಯಲ್ಲಿ ಸೈನಿಕರು ರಾಜರುಗಳು ಕಾಣಿಸ್ಕೊಳ್ತಾರೆ. ಅವರ ಕೈಯಲ್ಲಿದೆ ಅವರ ಸಾಮ್ರಾಜ್ಯದ ಧ್ವಜ. ಹಾಗೇನೆ ತುಳುನಾಡಿನ ಧ್ವಜನ ನಾವು ಅಲ್ಲಲ್ಲಿ ನೋಡ್ಬೋದು. ಅಂಡ್ ಅದ್ರ ಮುಂದೆ ಪ್ರಾಣಿಗಳೆಲ್ಲ ಓಡ್ತಾ ಇವೆ. ಹುಲಿ, ಜಿಂಕೆ, ಕ್ವಾಣ, ಕಾಡು ಹಂದಿಗಳು ಇವೆಲ್ಲ ಕೂಡ ಓಡ್ತಾ ಇವೆ ಅಲ್ಲಿ. ಇನ್ನೊಂದು ಕಡೆ ಯುದ್ಧ ಆಗ್ತಾ ಇದೆ. ರಿಷಬ್ ಶೆಟ್ಟಿ ಕ್ಯಾರೆಕ್ಟರ್ ಬರ್ಚಿಯಿಂದ ಚುಚ್ಚಿ ಮೇಲೆ ಎತ್ತಿ ನಿಂತಿದ್ದಾರೆ. ಹಾಗೇನೆ ಹಿಂದೆ ಯುದ್ಧ ಆಗ್ತಾ ಇರೋದನ್ನ ನೋಡ್ಬೋದು. ಅಂಡ್ ಅದ್ರ ಪಕ್ಕದಲ್ಲೇನೆ ಒಂದು ಕೋಟೆ ಕಾಣ್ತಾ ಇದೆ. ಅದ್ರ ಮುಂದೆ ಒಂದಷ್ಟು ಗುಂಪು ಓಡ ಬರ್ತಾ ಇದೆ. ಅವ್ರನ್ನೆಲ್ಲ ನೋಡ್ತಾ ಇದ್ರೆ ಕಾಡು ಜನರು ತರ ಕಾಣಿಸ್ತಾ ಇದ್ದಾರೆ. ಅವ್ರ ಕೈಯಲ್ಲೂ ಕತ್ತಿ, ಗುರಾಣಿ, ಬರ್ಚಿಗಳನ್ನು ನೋಡ್ಬೋದು. ಹಾಗೆ ಸ್ವಲ್ಪ ಪಕ್ಕದಲ್ಲಿ ನೋಡಿದ್ರೆ ಒಂದು ರಾಜ ರಥ ಕಾಣಿಸ್ತಾ ಇದೆ. ಯಾವುದೋ ಆಚರಣೆ ಕೂಡ ನಡೀತಾ ಇರ್ಬೋದು ಅಲ್ಲಿ. ಹೇಗೇನ್ ಅದ್ರ ಸುತ್ತಮುತ್ತ ಕೂಡ ಜನರು ಓಡ ಬರ್ತಾ ಇದ್ದಾರೆ, ಪ್ರಾಣಿಗಳು ಕೂಡ ಓಡ್ತಾ ಇವೆ. ಹಾಗೇನೆ ಪೋಸ್ಟರ್ ನಲ್ಲಿ ಸುಮಾರು ಕಡೆ ಕಾಡಿಗೆ ಬೆಂಕಿ ಬಿದ್ದಿದೆ. ಇದನ್ನೆಲ್ಲ ನೋಡಿ ಗುಡ್ಡೆ ಹಾಕಿ ಒಂದ್ ಕಡೆ ಸ್ಟ್ರಕ್ಚರ್ ಕೊಟ್ಟು ಇಲ್ಲಿ ಏನ್ ಆಗಿದೆ ಅಂತ ಹೇಳೋದಾದ್ರೆ, ಇಲ್ಲೊಂದು ಕಾಡು, ಅದರಲ್ಲಿ ಕಾಡೇ ಸರ್ವಸ್ವ ಅಂತ ಬದುಕ್ತಾ ಇರುವಂತ ಒಂದಷ್ಟು ಜನ. ಇನ್ನೊಂದು ಕಡೆ ಒಂದು ಸಾಮ್ರಾಜ್ಯ, ಕದಂಬರ ಕಾಲದಲ್ಲಿ ನಡೆಯುವಂತ ಕತೆ ಅಂತಾನೂ ಕೂಡ ಹೇಳಿದ್ದಾರೆ. ಸೊ ಆ ಸಾಮ್ರಾಜ್ಯನೇ ಅಂತಾನೆ ಅನ್ಕೊಳ್ಳೋಣ. ಸೊ ಇವಾಗ ಏನಾಗಿರ್ಬೋದು ಅಂತ ಅಂದ್ರೆ, ಆ ಕಾಡಲ್ಲಿ ರಾಜನಿಗೆ ಬೇಕಾಗಿರೋದು ಏನೋ ಒಂದು ಆಗಿರ್ಬೋದು. ಅದು ಸಂಪತ್ತು ಅನ್ನೋದಕ್ಕಿಂತ ಒಂದು ಶಕ್ತಿ ಇರ್ಬೋದಾ, ಅದನ್ನ ಪಡ್ಕೊಂಡ್ರೆ ಇಡೀ ಪ್ರಪಂಚವನ್ನೇ ಆಳುವ ಒಂದು ತಾಕತ್ತು ಸಿಗೋ ತರ ಇರ್ಬೋದಾ. ಅಂಡ್ ಅದನ್ನ ಪಡೆಯೋದಕ್ಕೆ ಹೋದಾಗ ಕಾಡಿನ ಜನ ಅದನ್ನ ತಡಿಬಹುದು. ಬಿಕಾಸ್ ಅದು ಕಾಡನ್ನ ಬಿಟ್ಟು ಹೋದ್ರೆ ಇಡೀ ಕಾಡೇ ನಾಶವಾಗ್ಬೋದು. ಅಂಡ್ ಪ್ರಾಣಿಗಳಿಗೂ ಕೂಡ ತೊಂದರೆ ಆಗ್ಬೋದು. ಸೊ ಅವಾಗ ಈ ಕಾಡಿನ ಜನಕ್ಕೂ ಆ ಸಾಮ್ರಾಜ್ಯದ ರಾಜನಿಗೂ ಯುದ್ಧ ಆಗ್ಬೋದು. ಕಾಡಿನ ಜನ ರಾಜನ ಮೇಲೆ ನಾರ್ಮಲ್ ಆಗಿ ಯುದ್ಧ ಮಾಡಿದ್ರೆ ನಿಲ್ಲೋಕ್ ಸಾಧ್ಯವೇ ಇಲ್ಲ ತಾನೆ. ಸೊ ಅವಾಗ ಆ ಕಾಡಿನ ಜನರ ಸಹಾಯಕ್ಕೆ ಈ ಕ್ಯಾರೆಕ್ಟರ್ ಬರ್ಬೋದು. ಹೇಗ್ ಬರ್ತಾನೆ, ಯಾವ ಅವತಾರದಲ್ಲಿ ಬರ್ತಾನೆ ಅನ್ನೋದನ್ನ ಸದ್ಯಕ್ಕೆ ಗೆಸ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಈ ಪಾತ್ರ ಏನಿದೆ ಕಾಡಿನ ಜನರಲ್ಲಿ ಧೈರ್ಯವನ್ನು ತುಂಬಿ ಅವರ ಜೊತೆ ನಿಂತು ಹೋರಾಡುವ ಪಾತ್ರ ಇದಾಗಿರ್ಬೋದು. ಇಮ್ಯಾಜಿನ್, ಕಾಡಿನ ಜನ ಅವರವರ ಟೆಕ್ನಿಕ್ ಗಳಿಂದ ಯುದ್ಧ ಮಾಡೋದಕ್ಕೆ ನಿಂತಿದ್ದಾರೆ. ಈ ಕಡೆಯಿಂದ ಅವರ ಸಹಾಯಕ್ಕೆ ಕಾಡಿನ ಪ್ರಾಣಿ ಪಕ್ಷಿಗಳು ಕೂಡ ನಿಂತಿವೆ.
ಅಂಡ್ ಅವರನ್ನ ಲೀಡ್ ಮಾಡ್ತಾ ಇರೋದು ಈ ಒಂದು ರಿಷಬ್ ಶೆಟ್ಟಿ ಅವರ ಪಾತ್ರ ಅಂಡ್ ಅವರ ವಿರುದ್ಧ ಇರೋದು ದೊಡ್ಡ ಸಾಮ್ರಾಜ್ಯ. ಇದರ ಮಧ್ಯೆ ನಡೆಯೋ ಯುದ್ಧ ಹೇಗಿರ್ಬೋದು, ಥಿಯೇಟರ್ ಎಕ್ಸ್ಪೀರಿಯನ್ಸ್ ಹೇಗಿರ್ಬೋದು, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇವು ನನಗೆ ಪೋಸ್ಟರ್ ಅಲ್ಲಿ ಕಂಡ ಎಲಿಮೆಂಟ್ಸ್ಗಳು ಸಾಕು ಅನಿಸುತ್ತೆ. ಇಷ್ಟು ಇನ್ನೂ ಡೀಟೇಲ್ ಆಗಿ ಹೋಗಿ ಗೆಸ್ ಮಾಡಿಕೊಂಡು ಅದು ಸಿನಿಮಾ ನೋಡೋ ಎಕ್ಸ್ಪೀರಿಯನ್ಸ್ನ ಹಾಳು ಮಾಡೋದು ಬೇಡ. ಜಸ್ಟ್ ಎಕ್ಸ್ಪ್ಲನೇಷನ್ ರೈಟ್ ವೇಯಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ನೋದು ಈ ಬ್ರೇಕ್ ಡೌನ್ನ ವಿಡಿಯೋಗಳು ಉದ್ದೇಶ. ಹಾಗೆ ಈ ಸಿನಿಮಾದಲ್ಲಿ ಪಂಜುರ್ಲಿ ದೈವದ ವರ್ಜಿನ್ ನ ತೋರಿಸ್ತಾರೆ ಅನ್ನೋ ಮಾತು ಕೂಡ ಇದೆ. ನೋಡುವ ಅದನ್ನು ಹೇಗೆ ತೋರಿಸ್ತಾರೆ ಅಂತ. ಅಂಡ್ ಆಮೇಲೆ ಇನ್ನೊಂದು ಸಣ್ಣ ವಿಚಾರ, ಸೊ ಇಲ್ಲೂ ಕೂಡ ಸೇಮ್ ಥೇಮೇ ಫಾಲೋ ಆಗ್ತಾ ಇರ್ಬೋದು. ಕಾಡಿನ ಜನ, ರಾಜರು ಅವರ ಸ್ವಾರ್ಥ ಕೇಳಿರೋದೆ ನೋಡಿರೋದೆ, ಬಟ್ ಅದನ್ನ ಸ್ಪೆಷಲ್ ಅನಿಸೋ ರೀತಿಯಲ್ಲಿ ಮಾಡೋದು ಇದರ ಪ್ರೆಸೆಂಟೇಷನ್ ಅಂಡ್ ಓವರ್ ಆಲ್ ಸಿನಿಮಾ ಕೊಡೋ ಎಕ್ಸ್ಪೀರಿಯನ್ಸ್. ಸೊ ಅದು ಈ ಸಿನಿಮಾದಿಂದ ದೊಡ್ಡ ಮಟ್ಟದಲ್ಲಿ ಸಿಗುತ್ತೆ ಅನ್ನೋ ನಂಬಿಕೆ ನನ್ನಲ್ಲಿದೆ. ಸೊ ಇದಿಷ್ಟು ಕಾಂತಾರ ಒಂದು ಸಿನಿಮಾದ ಪೋಸ್ಟರ್ನ ನೋಡಿ ಹೇಳ್ಬೇಕು ಅನಿಸಿದಂಥ ವಿಚಾರಗಳು. ನಿಮಗೆ ಇದ್ರ ಬಗ್ಗೆ ಹೇಳೋದಾದ್ರೆ ಕಾಮೆಂಟ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗುವ ಮುಂದಿನ ವಿಡಿಯೋದಲ್ಲಿ. ಬಾಯ್.